4 ವರ್ಷಗಳಾದಮೇಲೆ ಮತ್ತೆ ಬರಲೇಬೇಕು ಅಂತ ನಿಮ್ಮ ಮುಂದೆ ಬರ್ತಾ ಇದ್ವಿ. ಅದಕ್ಕೆ ಒಂದು ಸುಮಧುರವಾದ ಗೀತೆಯ ಸಾಕ್ಷಿಯಾಗಿತ್ತು. ಹಾಗಾಗಿ ಅದ್ರ ಮುಂದೆ ಅದನ್ನು ಫಸ್ಟ್ ಮೌನಂ ಸಮ್ಮತಿ ಲಕ್ಷಣಂ ಆಗಲ್ಲ. ಸರಿ, ಅದನ್ನಾದ್ರೂ ಹೇಳಿ ಹೋಗಿ ಜೋರಾಗಿ. ಸೊ ದೀರ್ಘ ಸಮಯ ತಗೊಂಡ್ವಿ ರಿಲೀಸ್ ಮಾಡೋದಕ್ಕೆ. ಹಾಗಾಗಿ ಏಪ್ರಿಲ್ 17ನೇ ತಾರೀಕು ರಾಜ್ಯಾದ್ಯಂತ ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಹಂತವಾಗಿ ಇನ್ನೊಂದು ಸ್ವಲ್ಪ ದಿವಸ ಟ್ರೈಲರ್ ಬರುತ್ತೆ. ಪ್ರಚಾರ ಕಾರ್ಯಗಳು ಶುರುವಾಗಿದೆ. ಈಗಾಗಲೇ ಸಾಕಷ್ಟು ಜನ ಗೊತ್ತಿರ್ಬೋದು ಹೇಗೆ ಪ್ರಚಾರ ಮಾಡ್ತಾ ಇದ್ದೀವಿ ಅಂತ. ಎಲ್ಲವೂ ಆಲ್ಮೋಸ್ಟ್ 1990ರಲ್ಲಿ ಹೇಗಿತ್ತು ಅದೇ ಕಾಲಘಟ್ಟದ ಒಂದು ಪ್ಯಾಟರ್ನ್ ಇಟ್ಕೊಂಡು ನಾವು ಪ್ರಚಾರ ಶುರು ಮಾಡಿದ್ವಿ. ಏನೋ ಜನಕ್ಕೆ ರೀಚ್ ಆಗ್ತಿದೆ ಅನ್ನೋ ಒಂದು ಭರವಸೆ ಅಥವಾ ಒಂದು ಆಸೆ ಅನ್ನ ಇಟ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ಹಾಗಾಗಿ ಸರ್ ಮಾತಾಡಬೇಕು. ನೀವು ಹೇಳ್ಬಿಡಿ ಸಿನಿಮಾ ಬಗ್ಗೆ. ಎಲ್ಲೆಲ್ಲಿ ಶೂಟ್ ಮಾಡಿ ಇಷ್ಟು ಏನಾಯ್ತು? ಶೂಟ್ ಆಗಿದ್ದು ಕನಕಪುರದ ಹತ್ರ ಕೆರಳಾಸಂದ್ರ ಅಂತ. ಇಡೀ ಸಿನಿಮಾ ಆ ಪ್ರಾಂತ್ಯದಲ್ಲಿ ಆಯಿತು. ಕೆರಳಾಸಂದ್ರ, ಸುಂಡಘಟ್ಟ, ಆಮೇಲೆ ಶ್ರೀನಿವಾಸಪುರ ಅಂತ ಒಂದು ಜಾಗ ಇದೆ. ತುಂಬ ಅಲ್ಲೆಲ್ಲ ಸಾಕಷ್ಟು ಊರಿದೆ. ಬಟ್ ತುಂಬ ಮುಖ್ಯವಾದ ಪೋರ್ಷನ್ಸ್ಗಳು ಅಷ್ಟು ಆಗಿದ್ದು ಕೆರಳಾಸಂದ್ರ. ಆಮೇಲೆ ಈ ಸಾಂಗ್ ಅಷ್ಟು ಆಗಿದ್ದು ಬೆಟ್ಟದಲ್ಲಿ, ಸುಂಡಘಟ್ಟದಲ್ಲಿ ಒಂದು ಬೆಟ್ಟ ಇದೆ, ತುಂಬ ಚೆನ್ನಾಗಿರುತ್ತೆ ಬೆಟ್ಟ. ಅಲ್ಲಾಗಿದ್ದಂತಹ ಒಂದು ಶೂಟಿಂಗು. ಇನ್ನು ಮಿಕ್ಕಿದ್ದಷ್ಟು ಅಂದರೆ ಬೆಂಗಳೂರು ಬರಲಿಲ್ಲ. ಒಂದೇ ಒಂದು ಶಾರ್ಟ್ಗೋಸ್ಕರ ಅಥವಾ ಒಂದು ಸೀನ್ಗೋಸ್ಕರ ಬೆಂಗಳೂರು ಬರೋ ಪ್ರಮೇಯ ಬಂತು. ಇಲ್ಲ, ಇಡೀ ಸಿನಿಮಾ ಕನಕಪುರದಲ್ಲೇ ಶೂಟಿಂಗ್ ಆಗಿತ್ತು. ಇನ್ನು ತುಂಬ ಆ್ಯಕ್ಟ್ ಆಗಿರೋಂಥ ಜಾಗ, ಅತ್ಯದ್ಭುತ ಲೊಕೇಶನ್ಗಳಿದೆ ಕನಕಪುರದಲ್ಲೇ. ಸೊ ಹಾಗಾಗಿ ಅಲ್ಲೇ ನಾವು ಇಡೀ ಸಿನಿಮಾನ ಕಂಟಿನ್ಯೂ ಮಾಡ್ಕೊಂಡ್ವಿ. ಈ ಎಲ್ಲರ ಕಾಲಿದೆ ಕಾಲ. ಉಪ್ಪಿ ಸಾರು ಕೂಡ ಅಲ್ಲೆಲ್ಲೋ ಒಂದು ಸಾಂಗ್ ಬಿಟ್ಟಿದ್ದಾರೆ. ಹೇಳಿ ಸಿನಿಮಾ ಬಗ್ಗೆ. ಅಲ್ಲ, ಟೈಟ್ಲ್ ಒಂದೇ ಅಲ್ಲ, ಕಥೆನೂ ಏನು ಅಂತ ಸರ್. ಮೊದಲನೇದಾಗಿ ಸಮಸ್ತ ಏನಂತಾರೆ ಕನ್ನಡದ ಮನಸ್ಸುಗಳಾದಂತಹ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಖುಷಿ ಪಡ್ತೀನಿ. ಯಾಕಂತಂದ್ರೆ ಎಲ್ಲರ ಕಾಲ ಕಾಲ ಚಿತ್ರದ ಬಹುದಿನಗಳ ನಂತರ ನಮಗೋಸ್ಕರ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು. ಅವರು ಸಾಂಗ್ ಅಲ್ಲಿ ಹೊರಿಸಿದ್ರು. ಅಚಾನಕ್ ಆಗಿ ನಮ್ದೊಂದು ಬಳಗ ಇದೆ ಸರ್. ಸುರೇಶ್ ಶಾಸ್ತ್ರಿ, ನಾನು, ಪ್ರದೀಪ, ಇದ್ರ ಜೊತೆಗೆ ಇನ್ನೊಬ್ಬ ಇದ್ದಾನೆ ಅಲ್ಲಿ ನಮ್ಮ ಆರ್ ನಗರದಲ್ಲಿ ಸಂತೋಷ್ ಬಾದರ್ದಿನಿ, ಸಂತೋಷ್ ಅಂತ ಹೇಳಿ ಬೆಲ್ಬಟಮ್ ಚಿತ್ರವನ್ನ ಅದರ ನಿರ್ಮಾಪಕ. ನಾವೆಲ್ಲ ಒಂದೇ ಬಳಗದವರು. ಅವನ ಆಫೀಸಲ್ಲಿ ಕೂತಾಗ ನಾವು ಡಿಸ್ಕಷನ್ ಮಾತುಕತೆಗೆ ಅಂತ ಕೂತಿದ್ವಿ. ಅಂತ ಸಂದರ್ಭದಲ್ಲಿ ಸಮಯದ ಬಗ್ಗೆ ಸಿನಿಮಾ ಮಾಡ್ತಾ ಇದೀವಿ, ಅದಕ್ಕೆ ಸಂಬಂಧಪಟ್ಟಂತ ಟೈಟ್ಲೇ ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಗ ರಪ್ಪ ಅಂತ ಅಂದ್ಬಿಟ್ಟು ಆಡಿಯೋ ಒಂದು ಪ್ಲೇ ಆಗೋದು ಶುರು ಆಯ್ತು. ಎಲ್ಲರ ಕಾಲ ಐತೆ ಕಾಲ ಅಂತ ಹೇಳಿ ಇಮ್ಮಿಡಿಯೇಟ್ ಏನ್ ಅನ್ಸ್ಬಿಡ್ತು ಅಂತಂದ್ರೆ, ಹೌದಲ್ವಾ, ನಮ್ಮ ಸಿನಿಮಾ ಕಾಲದ ಮೇಲೆ ನಿಂತಿರ್ತಕ್ಕಂಥ ವಿಚಾರ ಯಾಕೆ ಎಲ್ಲರ ಕಾಲ ಐತೆ ಕಾಲ ಅಂತ ಹೆಸರು ಇಡಬಾರ್ದು ಅಂತ ಹೇಳಿ ತಕ್ಷಣಕ್ಕೆ ಇಮಿಡಿಯೇಟ್ ಸಾರ್ಗೆ ಫೋನ್ ಮಾಡಿದಾಗ ತುಂಬಾ ಚೆನ್ನಾಗಿದೆ ಟೈಟ್ಲು. ಈ ಇಮ್ಮಿಡಿಯೇಟ್ ಅದೇನೋ ಗೊತ್ತಿಲ್ಲ, ನಮ್ಮ ಆ ಕಾಲ ನಮಗ್ ಕೂಡ ಬಂತು, ಆ ಹೆಸರು ಸಿಗ್ತಕ್ಕಂಥದ್ದು. ಇಮಿಡಿಯೇಟ್ ಅದನ್ನ ರಿಜಿಸ್ಟರ್ ಮಾಡಿಸಿ ಎಲ್ಲರ ಕಾಲ ಐತೆ ಕಾಲ ಅಂತ ಹೆಸರು ಇಟ್ಬಿಡೋಣ ಅಂತೇಳಿ ನಿರ್ಣಯ ಮಾಡಿದ್ವಿ ಸರ್. ಟೈಟ್ಲಿಗೂ ಕತೆಗೂ ಸರ್, ಟೈಟ್ಲಿಗೂ ಕತೆಗೂ ತುಂಬಾ ಏನು ಆಕ್ಟ್ ಆಗಿರ್ತಕ್ಕಂಥ ವಿಚಾರಗಳು ಸಿನಿಮಾದಲ್ಲಿದೆ. ಯಾಕೆ ಅಂತಂದ್ರೆ ಸಮಯಕ್ಕೆ ನಾವು ಎಂತಹ ಮಹತ್ವವನ್ನು ಕೊಡಬೇಕು, ಸಮಯಕ್ಕೆ ನಾವು ಬೆಲೆ ಕೊಟ್ವಿ ಅಂತಂದ್ರೆ ಆ ಸಮಯ ನಮಗ್ ಹೆಂಗೆ ಬೆಲೆ ಕೊಡುತ್ತೆ, ನಮ್ಮನ್ನ ಹೆಂಗೆ ನಮ್ಮ ಮುಂದಿನ ಹೆಜ್ಜೆ ಇಡೋದಕ್ಕೆ ನಮ್ಮನ್ನ ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥ ವಿಚಾರ ಇರೋದಕ್ಕೋಸ್ಕರ ಎಲ್ಲರ ಕಾಲ ಹಿಡಿತೆ ಕಾಲ ಅಂತ ಹೆಸರಿಟ್ಟಿರೋದು. ಅಪ್ಪಿತಪ್ಪಿ ಅದೇನಾದ್ರು ಸ್ವಲ್ಪ ಜರ್ಕ್ ತಗೊಂತು ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದೇ ವಿಚಾರ ಇರ್ತಕ್ಕಂಥ ಸಿನಿಮಾ ಸರ್. ಓಕೆ, ಚಂದನ್ ಅವ್ರಿಗೆ ತುಂಬಾ ಅಭಿಮಾನಿಗಳಿದ್ದಾರೆ. ನೀವು ಇಲ್ಲಿ ಗೆಟಪ್ ಎಲ್ಲ ಈ ತರ ತೋರಿಸಿದಿರಲ್ಲ, ಅವ್ರು ಫುಲ್ ಚೇಂಜ್ ಮಾಡಿದ್ದಾರೆ ಅವ್ರನ್ನ. ಹೌದಾ? ಉದ್ದೇಶ ಏನು ಗೊತ್ತಾ, ಅಂದ್ರೆ ಹೆಚ್ಚು ಕಡಿಮೆ ಹೀಗೆ ಇದ್ರು ಅನ್ಸುತ್ತೆ. ಆಗ ಇಷ್ಟೇ ಪರ್ಸನಾಲಿಟಿ ಇದ್ರು. ಸೊ ಸಿನಿಮಾಗೋಸ್ಕರ ಚೆನ್ನಾಗಿ ಬಿರಿಯಾನಿ ತಿನ್ನಿ ಅಂತ ಹೇಳಿ ಸಿಕ್ಕಾಬಿಟ್ಟೆ ದಪ್ಪ ಆಗ್ಬೇಕು. ಯಾಕಂದ್ರೆ ಲಾಂಚ್ ಅನ್ನೋದು ನಿನ್ನ ಬಾಡಿ ಮೇಲೆ ಅಂತ ಅನ್ನೋದು ನಾನು ನಂಬದಿರುವಂತ ಒಂದು ಪ್ರಕರಣ. ಜೊತೆಗೆ ಅಭಿನಯ ಮುಖ್ಯವಾಗಿ ಬೇಕಾಗಿತ್ತು. ಯಾಕಂದ್ರೆ ಜನ ನಿಮ್ಗೆ ಫಸ್ಟ್ ಲಾಂಚ್ ಅಂತಂದಾಗ ಪರವಾಗಿ ಚೆನ್ನಾಗಿ ಆಕ್ಟ್ ಮಾಡಿದ ಕಣಯ್ಯ ಅನ್ನೋ ಕಾಲಘಟ್ಟದಲ್ಲಿ ನಾವು ಇವಾಗಲೂ ಇದ್ದೀವಿ. ಏನೋ ಚೆನ್ನಾಗಿ ಮಾಡಿದ್ದಾನೆ ಅಂತ ಅನ್ಸೋ ಹಾಗೆ ಆಗ್ಬೇಕು ಅಂತಂದ್ರೆ ನೀನು ಅಭಿನಯದ ಮೇಲೆ ಗಮನ ಕೊಡಬೇಕು, ದೇಹದ ಮೇಲೆ ಗಮನ ಕೊಡಬಾರ್ದು. ಅಂಡ್ ನೀನು ನಾವು ಮಾಡಿರೋಂಥ ಕಥೆನಲ್ಲಿ ನಿನಗೆ ಬರೀ ಅಭಿನಯನೇ ಜಾಸ್ತಿ ಇರೋದು. ನಿನ್ನ ಪರಿಸ್ಥಿತಿ ಮತ್ತು ನಿನ್ನ ಒಂದು ಸ್ಥಿತಿ ಇದೆಯಲ್ಲ, ಅದು ಯಾವುದು ನಿಮಗೆ
ಪ್ರಚೋದನೆ ಆಗಲಿ ಅಥವಾ ಕಾಣೋ ಹಾಗಾಗ್ಲಿ ಏನು ಆ ಥರದ್ದೇನು ಪ್ರಯೋಜನ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹಾಗೇನೆ ಅವ್ರನ್ನ ಇದು ಮಾಡೋದು. ತಾರಮ್ಮ ಅವತ್ತೊಂದು ದಿವಸ ಹೇಳ್ತಾ ಇದ್ರು, ಏನು ಮಗ ಇಷ್ಟಪ್ಪ ಆಗಿದೆಯಲ್ಲೋ, ನಾವಿಬ್ಬರು ರಿಯಾಲಿಟಿ ಶೋ ಮಾಡ್ತಾ ಇದ್ವಿ ಅವಾಗ, ಏನು ಮಗ ಇಷ್ಟಪ್ಪ ಆಗಿದೆಯಾ ಅಂತಂದ್ರು. ಅವನ್ನೆಲ್ಲ ಒಳ್ಳೆ ಆಯಪ್ಪನೇ ಮಾಡಿದ್ದು, ಚೆನ್ನಾಗಿ ತಿಂದಪ್ಪ ನಾನು ಅಂತಂದ್ರು. ಸೊ ಉದ್ದೇಶ ಏನಂತಂದ್ರೆ ದಪ್ಪ ಆಗಬೇಕು ಅನ್ನೋದು ವಾಸ್ ದ ಇಂಟೆನ್ಷನ್ ಆಲ್ಸೋ. ಸೊ ಅದು ಅವ್ರ ಕ್ಯಾರೆಕ್ಟರ್ಗೆ ತುಂಬ ಪ್ಲಸ್ ಆಗುತ್ತೆ ಅನ್ನೋದು ಆ ಉದ್ದೇಶಕ್ಕೆ ಆ ಒಂದು ಅಟೈರ್ ಆಗಲಿ ಅಥವಾ ಆ ಒಂದು ದೇಹದ ಒಂದು ತೂಕನ ಏರಿಸಿ ಅಂತ ಹೇಳಲಾಗಿತ್ತು. ಇದು 3ನೇ ಸಿನಿಮಾ. ಸೊ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಬೇಗನೆ ಸ್ಟಾರ್ಟ್ ಆಯಿತು. ರಿಲೀಸ್ ಸ್ವಲ್ಪ ನಿಧಾನ ಆಗ್ತಿದೆ ಬಿಕಾಸ್ ಆಫ್ ಎಲ್ಲರೂ ಕಾಲು ಎಳಿತೆ ಕಾಲ. ಸೊ ನಮ್ಮ ಕಾಲನ್ನು ಅವ್ರಿಗೆ ಸ್ವಲ್ಪ ಎಳ್ದಿರುತ್ತೆ ಅಷ್ಟೇ. ಸೊ ಅವ್ರು ಹೇಳ್ದಂಗೆ ಕೆಲವೊಂದು ರೀಸನ್ಸ್ ಇಂದ. ಸೊ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಕಾಮಿಡಿ ಓರಿಯೆಂಟೆಡ್ ಮೂವಿ. ಫ್ಯಾಮಿಲಿ ಇಡೀ ಕುಟುಂಬ ಕೂತ್ಕೊಂಡು ಸಿನಿಮಾನ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು. ಸೊ ಸಾಂಗಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ, ಮೇಕಿಂಗಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಇವ್ರದ್ದು ಅದ್ಭುತವಾದಂಥ ಡೈರೆಕ್ಷನ್ ಇದೆ, ಇವ್ರದ್ದು ಅದ್ಭುತವಾದಂಥ ಕತೆ ಸಾಹಿತ್ಯ ಇದೆ. ಇವರು ಚಂದನ್ ಶೆಟ್ಟಿ ಅವ್ರನ್ನ ಜನ ಥಿಯೇಟ್ರಲ್ಲಿ ನೋಡಿದಾಗ ಇವರೇನಾ ಚಂದನ್ ಶೆಟ್ಟಿ ಅಂತ ಕನ್ಫ್ಯೂಷನ್ ಆಗ್ತಾರೆ. ಆ ರೀತಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಬಗ್ಗೆ ಬಂದರೆ ಮ್ಯೂಸಿಕ್ ಡೈರೆಕ್ಟರ್ಸು ಸುಮ್ಮನೆ 1990ಗೆ ಕರ್ಕೊಂಡು ಹೋಗ್ತಾರೆ. ಥಿಯೇಟರ್ ಕೂತ್ಕೊಂಡ್ರೆ ಜನನ ನಾವು ಈಗ 2026 ಇದೀವಾ ಅಲ್ಲ 1990 ಇದೀವಾ ಅನ್ನೋ ಆ ಮ್ಯೂಸಿಕ್ ಕೇಳ್ತಿದ್ರೆ ಅವಾಗ ಅನ್ಸುತ್ತೆ ಅವ್ರಿಗೇನೆ. ಸೊ ಹಾಗಾಗಿ ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಆಗಿನ ಹೀರೋಯಿನ್ ಹೇಗೆ ಪಾತ್ರ ಮಾಡ್ತಿದ್ರು ಅದೇ ರೀತಿ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಎಲ್ಲ ಕೂಡ ಬಂದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದು ಈಗ ನಾವು ಏಪ್ರಿಲ್ 17 ಬಿಡುಗಡೆ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿ ಈಗ ಸಿನಿಮಾನ ಬಿಡುಗಡೆ ಮಾಡ್ತಿದ್ದೀವಿ. ಸೊ ಎಲ್ಲರೂ ನಿಮ್ಗಳ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಸಿನಿಮಾನ ತುಂಬ ಚೆನ್ನಾಗಿ ರೀಚ್ ಮಾಡಿ ಕರ್ನಾಟಕದಾದ್ಯಂತ. ಸೊ ಕನ್ನಡ ಜನತೆ ಕೇಳ್ಕೊಳ್ಳೋದು ಇಷ್ಟೇ, ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಎಲ್ರ ಕಾಲಿದ್ದ ಕಾಲ. ನಾನು ನನ್ನ ಸಿನಿಮಾ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಒಬ್ಬ ನಟನಾಗಿ ಎಲ್ಲರಿಗೂ ಇಂಟ್ರೊಡ್ಯೂಸ್ ಆಗಬೇಕು ಅಂತ ಅನ್ಕೊಂಡು ಸೆಲೆಕ್ಟ್ ಮಾಡಿದಂಥ ಮೊದಲನೇ ಕತೆ ಎಲ್ರ ಕಾಲಿದ್ದ ಕಾಲ. ಸುಜಯ್ ಶಾಸ್ತ್ರಿ ಅವರು ಅದ್ರ ಹಿಂದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದ್ರು ರಾಜ್ ಬಿ ಶೆಟ್ಟಿ ಅವ್ರ ಜೊತೆ. ಸೊ ಆ ಸಿನಿಮಾ ನೋಡಿ ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ನಮ್ಮ ಸುಜಯ್ ಶಾಸ್ತ್ರಿ ಅವರ ಒಂದು ಡೈರೆಕ್ಷನ್ ನನಗೆ ಇಷ್ಟ ಆಗಿತ್ತು. ಅಂದ್ರೆ ಅವರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಅವ್ರ ಕತೆ ಹೇಳೋ ರೀತಿ ಆಗಿರೋ ತುಂಬಾ ನನಗೆ ಇಷ್ಟ ಆಗಿತ್ತು. ಸೊ ಅದಾದ್ಮೇಲೆ ಈ ಕತೆನ ಕೇಳಿದೆ ನಾನು ಒಂದು ರಿಯಾಲಿಟಿ ಶೋ ಅಲ್ಲಿ. ನಾವು ಸುಜಯ್ ಅವರಿಬ್ರು ಒಟ್ಟಿಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಈ ಕತೆ ಹೇಳಿದ್ರು. ಕತೆ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಈ ಕಥೆಯಿಂದ ನಾನು ಒಬ್ಬ ನಟನಾಗಿ ಗುರ್ತಿಸ್ಕೋಬಹುದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡಕ್ ಒಪ್ಕೊಂಡೆ. ಅದಾದ್ಮೇಲೆ ಗೋವಿಂದರಾಜ್ ಸರ್ ಹತ್ರ ಮೀಟಿಂಗ್ ಆಯ್ತು. ಸೊ ಅವ್ರಿಗೂ ಆಸೆ ಇತ್ತಂತೆ ನನ್ನ ಜೊತೆ ಒಂದು ಪ್ರಾಜೆಕ್ಟ್ ಮಾಡಬೇಕು, ಚಂದನ್ ಶೆಟ್ಟಿನ ಒಂದು ನಟನ ಹೀರೋ ಆಗಿ ಸಿನಿಮಾದಲ್ಲಿ ಹಾಕೋಬೇಕು ಅಂತ ಅವರು ಆಸೆ ಪಟ್ಟಿದ್ರಂತೆ. ಸೊ ಎಲ್ಲ ಕಾಲ ಕೂಡ ಬಂತು. ಸೊ ಆವಾಗ ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದಂಗೆ ತುಂಬಾ ಫಾಸ್ಟ್ ಆಗಿ ಮುಗಿಸಿದ್ವಿ ನಾವು. ಆಕ್ಚುಲಿ ವಿತಿನ್ 2 months ಐ ಗೆಸ್ ನಾವು ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ಸಿನಿಮಾನೇ ರ್ಯಾಪ್ ಅಪ್ ಮಾಡ್ಬಿಟ್ಟಿದ್ವಿ. ಸೊ ಅದಾದ ನಂತರ ಇಷ್ಟು ವರ್ಷಗಳ ಕಾಲ ಆಗೋಯ್ತು. ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟರ್. ತುಂಬಾ ಕಷ್ಟ ಅನುಭವಿಸಿದ್ದಾರೆ. ನಮ್ಮ ತಾಯಿ ಮಗು ಡೆಲಿವರಿ ಮಾಡಕ್ 9 ತಿಂಗಳು ತಗೊಳ್ತಾರೆ. ತುಂಬಾ ಕಷ್ಟಪಟ್ಟು ಇವರು ಪಾಪ ಅವ್ರ ಹೊಟ್ಟೆಲ್ 4 ವರ್ಷ ಇಟ್ಕೊಂಡು ಈ ಸಿನಿಮಾನ ತುಂಬಾ ಸಂಕಟ ಪಟ್ಟಿದ್ದಾರೆ. ಗಜಗರ್ಭ. ಸೊ ಅವ್ರಿಗೆ ದೇವರು ಈ ಏಪ್ರಿಲ್ 17ನೇ ತಾರೀಕು ಡೆಲಿವರಿ ಡೇಟ್ ಕೊಟ್ಟು ಕಾಲು ಎಳಿತಾ ಇರ ನೀವೀಗ ಸ್ಟೇಜ್ ಮೇಲೆ. 4 ವರ್ಷಗಳ ನಂತರ ಪಾಪ ತುಂಬಾ ನೋವುಪಟ್ಟು ಈ ಒಂದು ಸಿನಿಮಾನ ತೆರೆ ಮೇಲೆ ತರಲಿಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ದೇವರ ಆಶೀರ್ವಾದ ಮಾಡಲಿ, ಒಂದು ಮಗು ಪ್ರಪಂಚದಾದ್ಯಂತ ಹೆಸರು ಮಾಡಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಅಂಡ್ ಅವರು ಧೈರ್ಯಕ್ಕೆ ಮೆಚ್ಚಬೇಕು. ಯಾಕಂದ್ರೆ ಹೇಳಿದ್ರೆ ನನ್ನ ಐಡೆಂಟಿಟಿ ಬಂದು ನಾನೊಬ್ಬ ರ್ಯಾಪರ್, ನಾನೊಬ್ಬ ಸಿಂಗರ್, ನಾನು ಬೇರೆ ತರನೇ ಪೋರ್ಟ್ರೇ ಆಗಿದ್ದೆ. ಸೊ ಅವನ್ನ ಕರ್ಕೊಂಡು ಬಂದು ಸಿನಿಮಾದಲ್ಲಿ ಈ ತರ ಒಂದು ಕ್ಯಾರೆಕ್ಟರ್ ಅಲ್ಲ, ಹಿಂದೆ ಪೋಸ್ಟರ್ ನೋಡಿದ್ರೆ ನನಗೆ ನಾನಾ ಇದು ಅಂತ ಒಂದ್ಸಲ ಯೋಚನೆ ಮಾಡ್ತೀನಿ. ಸಡನ್ ಆಗಿ ಗಾಬರಿ ಆಗುತ್ತೆ ನನಗೆ. ಸೊ ಅದು ಆ ಧೈರ್ಯ ಅಂಡ್ ನಾನು ಅವ್ರ ಡೈರೆಕ್ಷನ್ ಅಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದೀನಿ ಅಂತ ಭಾವಿಸಿದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನ ನಮ್ಮ ಸಿನಿಮಾ ಪ್ರೇಕ್ಷಕರು ಸಿನಿಮಾ ನೋಡಿ ನನ್ನ ಒಪ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದ್ 2-3 ಸಿನಿಮಾ ಮಾಡಕ್ ಧೈರ್ಯ ಬರುತ್ತೆ.
ಏನದಿದೆ? ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು 2 ವಾರದಲ್ಲಿ ನಾನೊಂದು 13ರಿಂದ 14 ಸತಿ ಸಿನಿಮಾ ನೋಡಿದೀನಿ. ಸಣ್ಣ ಪುಟ್ಟ ಯಾವ್ದಾದ್ರು ಮಾತಿನ ಮೇಲೆ ಏನಾದ್ರು ಗಮನ ಕೊಡ್ಬೇಕಾಗುತ್ತಾ, ಇನ್ನೇನಾದ್ರು ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆಗಳಿದೆಯಾ? ಯಾಕಂದ್ರೆ ರಂಗಭೂಮಿಲಿ ನಾವು ಇರೋದ್ರಿಂದ ಪ್ರೇಕ್ಷಕರ ಕಡೆ ನಾವು ತುಂಬಾ ಗಮನ ಕೊಡ್ತೀವಿ. ಪ್ರೇಕ್ಷಕರನ್ನ ನಾವು ಹೆಂಗೆ ಎಂಟರ್ಟೈನ್ ಮಾಡ್ತೀವಿ, ಆತನಿಗೆ ವಿಚಾರ ತಲುಪೋದಿಲ್ವಾ ಅಂತ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಆಗಿರ್ಬೋದು, ಅರ್ಚನಾ ಮೇಡಮ್ ಅವರಾಗಿರ್ಬೋದು, ನಿಜವಾಗ್ಲೂ ಸ್ಕ್ರೀನ್ ಅಲ್ಲಿ ನಿಮಗೆ ಹೆಂಗ್ ಕಾಣಿಸ್ತಾರೆ ಅಂತಂದ್ರೆ ನಂಗೆ ಗೊತ್ತಿಲ್ಲ. ಹಿರಿಯರೊಬ್ರು ಯಾರೋ ಏನೋ ಅವ್ರನ್ನ ಹಳೆಯ ಅಂಬರೀಶ್ ಸರ್ ತರ ಅವಾಗ ಸ್ಟೈಲ್ ಅಲ್ಲಿ ಕಾಣಿಸ್ತಾರೆ ಅಂತಕ್ಕಂಥ ಮುಕ್ತ ಮನಸ್ಸಿನಿಂದ ಹೇಳಿದ್ರು. ಅವ್ರೇನೋ ಉತ್ಪ್ರೇಕ್ಷಕೆ ಅಂತ ಹೇಳಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಅವರಿಬ್ರು. ನೀವು ನಿಜವಾಗ್ಲೂ ಸಿನಿಮಾದಲ್ಲಿ ಒಂದಷ್ಟೇ ವಿಚಾರಗಳ ಮೇಲೆ ಅವ್ರು ಆಕ್ಟಿಂಗ್ ಮಾಡಿದ್ದಾರೆ. ನಮಗೆ ಬೇಕಾಗಿದ್ದು ಅವರು ಹಾಡುಗಾರರಾಗಿ ಅಲ್ಲ, ಅಥವಾ ಅವರು ರ್ಯಾಪರ್ ಆಗಿ ಅಲ್ಲ, ಒಬ್ಬ ಅಪ್ಪಿತಪ್ಪಿ ಒಬ್ಬ ಗೌರ್ಮೆಂಟ್ ಆಫೀಸರ್ ಹೆಂಗ್ ಕಾಣಿಸ್ತಾನೋ, ಅಥವಾ ಒಬ್ಬ ನಾರ್ಮಲ್ ಒಬ್ಬ ಮೇಸ್ಟರ್ ಹೆಂಗ್ ಕಾಣಿಸ್ತಾನೋ, ಪ್ರೊಫೆಸರ್ ಹೆಂಗ್ ಕಾಣಿಸ್ತಾನೋ ಹಂಗ್ ಕಾಣ್ಬೇಕು ನಮ್ಗೆ ಚಂದನ್ ಶೆಟ್ಟಿ ಅವರು ಅಂತಂದಾಗ ಅದನ್ನ ಇಡೀ ಮೈನ ಆ ಹಂತಕ್ಕೆ ಅವರು ತಂದ್ಕೊಂಡಿದ್ದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಸರ್ ಅವಾಗ ಹೊಡಿತಾನೆ ಇತ್ತು ಸರ್, ಅವಾಗ ಕೇಳ್ತಾ ಇದ್ದೆ ಸರ್, ನಿಜವಾಗ್ಲೂ ಹೇಳಿ ಚೆನ್ನಾಗಿ ಬರ್ತಿದ್ಯಾ, ನಿಮ್ಗೆ ಓಕೆನಾ ಹೇಳಿ, ಇನ್ನು ಒಂದೇ ದಿವಸ ಶೂಟಿಂಗ್ ಆಗಿದ್ದು, ನಿಮ್ಗೆ ಏನಾದ್ರು ಓಕೆ ಆಗಿಲ್ಲ ಅಂತಂದ್ರೆ ಹೀರೋ ಚೇಂಜ್ ಮಾಡ್ಕೊಂಡ್ಬಿಡಿ ಸರ್ ಅಂತ ಎಲ್ಲ ಹೇಳಿದ್ದೆ ನಾನು. ಇಲ್ಲ ಚೆನ್ನಾಗಿ ಮಾಡ್ತಾ ಇದೀರ ಮಾಡಿ ಅಂತ ಇಡೀ ಸಿನಿಮಾ ಮಾಡಿದ್ದಾರೆ. ಅಂಡ್ ಅವ್ರು ಡೈರೆಕ್ಟರ್ ಏನ್ ಹೇಳಿದ್ರೆ ಅದು ಮಾಡಿದೀನಿ. ಒಬ್ಬ ನಟ ಏನು ಅವ್ರ ತಲೆಗೆ ಸುಮ್ನೆ ಟಾರ್ಚರ್ ಕೊಡೋದು, ಇದು ಚೇಂಜ್ ಮಾಡಿ ಅದು ಚೇಂಜ್ ಮಾಡಿ ಏನು ಹೇಳಿಲ್ಲ ಸರ್. ನಾನು ಏನೂ ಹೇಳಿಲ್ಲ. ಆ ಡೈಲಾಗ್ ಚೇಂಜ್ ಮಾಡಿ, ಈ ಡೈಲಾಗ್ ಚೇಂಜ್ ಮಾಡಿ, ಹೆಂಗ್ ಸ್ಕ್ರಿಪ್ಟ್ ಬರ್ತಿದ್ದಾರೆ, ಅವ್ರು ಏನ್ ಡೈಲಾಗ್ ಬರ್ತಿದ್ದಾರೆ ಸೇಮ್ ಟು ಸೇಮ್ ನಾನು ಹಂಗೆ ಪರ್ಫಾರ್ಮ್ ಮಾಡಿಲ್ಲ. ಅವರು ಯಾವ ರೀತಿ ಹೇಳಿದ್ರೆ ಹಂಗೆ ಮಾಡಿ. ಅವ್ರು ನನಗೆ ಗೈಡ್ ಮುಂಚೆನೆ ನನಗೆ ಹೇಳ್ಕೊಟ್ರು. ಯಾಕಂದ್ರೆ ಆಕ್ಟಿಂಗ್ ನನಗೆ ಹೊಸದು. ಒಬ್ಬ ಸಿಂಗರ್ ಆಗಿ, ಒಬ್ಬ ಪರ್ಫಾರ್ಮರ್ ಆಗಿ ಸ್ಟೇಜ್ ಮೇಲೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಕ್ಯಾಮ್ರಾ ಮುಂದೆ ಆಗಿರ್ಬೋದು ಪರ್ಫಾರ್ಮ್ ಮಾಡ್ತಾ ಇದ್ದೆ. ಬಟ್ ನಟನೆ ಅನ್ನೋದು ಇಟ್ಸ್ ಡಿಫ್ರೆಂಟ್ ಥಿಂಗ್. ಅದೇ ಬೇರೆನೇ ಅದು ಅದೇ ಗಾಡ್ ಲೆವೆಲ್ ಕಲೆ. ಅದು ದೇವ್ರು ಅಂತ ನಂಬ್ತಾರೆ. ಒಬ್ಬ ನಟನ್ನ ನಮ್ಮ ಇಂಡಿಯಾದಲ್ಲಿ ದೇವ್ರಿಗೆ ಹೋಲಿಸ್ತಾರೆ. ಸೊ ಹಾಗಾಗಿ ಅಷ್ಟು ವ್ಯಾಲ್ಯೂ ಇದೆ ಅದಕ್ಕೆ. ಸೊ ಅದು ಪ್ರಯತ್ನ ಮಾಡಿದ್ದೀನಿ, ಆಕ್ಟಿಂಗ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಮಿಕ್ಕಿದೆಲ್ಲ 17ನೇ ತಾರೀಕು ಡಿಸೈಡ್ ಆಗುತ್ತೆ. ಅಂಡ್ ಪ್ರದೀಪ್ ಪ್ರವೀಣ್ ಅವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ ರೆಟ್ರೋ ಸ್ಟೈಲ್ ಅಲ್ಲಿ. ತುಂಬಾ ಚೆನ್ನಾಗಿ ಮಾಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಹೇಳ್ತಾರಲ್ಲ, ಅಯ್ಯೋ ಅವಾಗಿನ ಕಾಲದ ಮ್ಯೂಸಿಕ್ ಚೆನ್ನಾಗಿರುತ್ತೆ, ಅವಾಗಿನ ಕಾಲದ ಮ್ಯೂಸಿಕ್ ಚೆನ್ನಾಗಿರೋ ತರನೇ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿ, ಹಳೆ ಇವಾಗ ರೆಟ್ರೋ ಸ್ಟೈಲ್ ಅಲ್ಲಿ ಸಿನಿಮಾ ಮೂಡ್ ಬರ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕನಾದಂತ ಮ್ಯೂಸಿಕ್ ನ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಅಂಡ್ ಅರ್ಚನಾ ಕೊಟ್ಟಿಗೆ ಅವರು ಕೂಡ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಟೂರಿಸ್ಟರ್ದ ರೆಫರೆನ್ಸ್ ತೋರಿಸಿದ್ರು ನನಗೆ, ಹಳೆ ಕಾಲದ ಸಿನಿಮಾಗಳು ಅವ್ರದ್ದು. ಸೊ ಈ ರೀತಿ ಇರಬೇಕು, ನಿಮ್ ವಾಕಿಂಗ್ ಸ್ಟೈಲ್ ಹಿಂಗ್ ಇರಬೇಕು, ನಿಮ್ ಬಾಡಿ ಲ್ಯಾಂಗ್ವೇಜ್ ಹಿಂಗ್ ಇರ್ಬೇಕು, ಹಿಂಗೆ ಮೇಂಟೈನ್ ಮಾಡ್ಬೇಕು ಅಂತ. ಸೊ ಇಡೀ ಸಿನಿಮಾದಲ್ಲಿ ನನ್ಗೆ ಗೊತ್ತಿರಂಗೆ ಸರ್ ಒಂದು 5 ರಿಂದ 6 ಸೆಕೆಂಡ್ ನಕ್ಕಿದೀನಿ ಅಷ್ಟೇ ಸರ್. ನಾನು ಮಿಕ್ಕಿದೆಲ್ಲ ಮುಖ ಹಿಂಡ್ಕೊಂಡು ನನ್ನ ಪರಿಸ್ಥಿತಿನೇ ಬೇಡ ಸರ್, ಆ ಥರ ಇದೆ. ಈ ಚೇಂಜ್ ಅವರ್ಗೆ ಎಷ್ಟು ದಿನ ತಗೊಂಡ್ರಿ ಇದು ನೀವು ಚೇಂಜ್ ಆಗಿ ಪಾತ್ರಕ್ಕೆ? ಸರ್ ಆಲ್ಮೋಸ್ಟ್ ಆ ಟೈಮಲ್ಲಿ ಒಂದು ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಿದೆ. ಇಲ್ಲ ವೆಯ್ಟ್ ಒಂದೇ ಅಲ್ಲ, ಆಕ್ಟಿಂಗ್, ಬಾಡಿ ಲ್ಯಾಂಗ್ವೇಜ್ ಎಲ್ಲದಕ್ಕೂ ಟೈಮ್ ಆಲ್ಮೋಸ್ಟ್ 1.5 months ವರ್ಕ್ಶಾಪ್ ಸಿನಿಮಾ ನಾವು 2 ತಿಂಗಳು ಮುಗಿಸಿದ್ರು. ಅದಕ್ಕೆ ಕೆಲಸನೇ 1.5 ತಿಂಗಳು ಅದಕ್ಕೋಸ್ಕರ ನಾವು ಕೆಲಸ ಮಾಡಿದ್ರೆ ಆಕ್ಟಿಂಗ್ ಪ್ರತಿಯೊಂದು ಸೀನು ನಾವು ರಿಹರ್ಸಲ್ ಮಾಡೇನೆ, ಮನೆ ಒಳಗಡೆ ರಿಹರ್ಸಲ್ ಮಾಡಿ ಶೂಟಿಂಗ್ ದಿನ ಹೋಗಿ ಎಲ್ಲ ಆಕ್ಟಿಂಗ್ ಮಾಡಿ. ನಾನು ಲಿಫ್ಟಿಂದ ಬಂದ ತಕ್ಷಣ ನನಗೂ ಕನ್ಫ್ಯೂಸ್ ಆಯ್ತು. ಅಂಬರೀಷ್ ಅವ್ರ ಹಳೆ ಫೋಟೋ ಹಾಕಿದ್ರೆ ಸಡನ್ ಆಗಿ ಅಲ್ಲಿ ನೋಡಿದ ತಕ್ಷಣ ಹಂಗೆ ಅನ್ಸುತ್ತೆ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ಬಹಳ ದಿನಗಳ ನಂತರ ನಾವು ಈ ಚಿತ್ರದ ಇದು 4ನೇ ಗೀತೆ ಬಿಡುಗಡೆ ಆಗ್ತಿರೋದು. ಮಾತು ಮಧುರ ಮೌನ ಸುಮಧುರ. ಇದು ಒಂದು ಏನ್ ಸ್ಪೆಷಲ್ ಆಗುತ್ತೆ ನನಗೆ ಪ್ರದೀಪ್ ಹೇಳಿದ್ರೆ, ನಾವು 100 ಹಾಡುಗಳನ್ನ ಕಂಪೋಸ್ ಮಾಡಿದೀವಿ, ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡಿದ್ದೀವಿ. ಆಸ್ ಸಿಂಗರ್ಸ್ ಸುಮಾರು 100 ಹಾಡುಗಳನ್ನ ಹಾಡಿ ಬಿಡುಗಡೆ ಮಾಡಿದೀವಿ. ಆದ್ರೆ ಒಂದು ಗೀತೆ ರಚನೆ, ಅದರಲ್ಲೂ ನಮ್ಮ ಮೊದಲ ಗೀತೆ ರಚನೆ ಸಿನಿಮಾಗೆ ಮಾಡ್ತಾ ಇದ್ದೀವಿ, ನನಗೆ ಬಹಳ ಸ್ಪೆಷಲ್ ಆಗುತ್ತೆ. ಈ ಒಂದು ಹಾಡನ್ನ ನಾವು ಇಬ್ರು ಸೇರಿ ಬರೆದು ಕಂಪೋಸ್ ಮಾಡಿ ಅದನ್ನ ಆರ್ಕೆಸ್ಟ್ರೇಟ್ ಮಾಡಿದಂಥವ್ರು ವರುಣ್ ಪ್ರದೀಪ್. ವರುಣ್ ಈ ಚಿತ್ರದಲ್ಲಿ ನಮ್ಮ ಜೊತೆಗೆ ಹಿನ್ನೆಲೆ ಸಂಗೀತ ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನ ಮಾಡಿದ್ದಾರೆ ನಮ್ಮ ಜೊತೆಗೆ. ಹಾಗೆ ನಮ್ಮ ಇಡೀ ಮ್ಯೂಸಿಕ್ ಟೀಮ್ ನಲ್ಲಿ
ಕನ್ನಡದ ಸುಪ್ರಸಿದ್ಧ ಇನ್ಸ್ಟ್ರೂಮೆಂಟಲಿಸ್ಟ್ಗಳನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ನಮ್ಮ ವೇಣುಗೋಪಾಲ್ ರಾಜು ಸರ್ ಬಂದಿದ್ದಾರೆ, ಅವರು ನುಡಿಸಿದ್ದಾರೆ. ಮತ್ತೆ ಗಿಟಾರ್ ಶ್ರೀನಿವಾಸ್ ಆಚಾರ್ ಅವರು, ಮತ್ತೆ ನಮ್ಮ ಅನೇಕ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಹಾಕೊಂಡು ನಾವು ಹಾಡುಗಳನ್ನ ಆ ಫೀಲ್, ನಾವು ರೆಟ್ರೋ ಫೀಲ್ ತೆಗಿಬೇಕಂದ್ರೆ ನಾವು ಆ ತಬಲಾನ ಯೂಸ್ ಮಾಡಲೇಬೇಕು, ಸಿತಾರನ್ನ ಯೂಸ್ ಮಾಡಲೇಬೇಕು, ಹಾಗೆ ಆ ಕೊಳಲನ್ನ ಯೂಸ್ ಮಾಡಬೇಕು. ಎಲ್ಲ ಲೈವ್ ಟಚ್ ಆದಷ್ಟು ನಿಮಗೆ ಫ್ರೆಶ್ ಆಗಿ ಕೇಳಿಸುತ್ತೆ. ಪ್ರತಿಯೊಂದು ಹಾಡನ್ನಲ್ಲೂ ನಿಮಗೆ ಪ್ರೋಗ್ರಾಮಿಂಗ್ ಕಮ್ಮಿ, ಆದಷ್ಟು ಬೇಸ್ ಟ್ರ್ಯಾಕ್ ಮಾತ್ರ ಪ್ರೋಗ್ರಾಮಿಂಗ್ ಮಾಡಿ ಅದರ ಮೇಲೆ ತುಂಬಾನೇ ವರುಣ್ ನಮ್ಮ ಜೊತೆಗೆ ವರ್ಕ್ ಮಾಡಿ ಎನ್ಹ್ಯಾನ್ಸ್ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಐಡಿಯಾ, ಒಂದೊಂದು ಪಲ್ಲವಿಯಲ್ಲೂ, ಒಂದೊಂದು ಚರಣದಲ್ಲೂ, ಒಂದೊಂದು ಸೀನ್ಗೂ ನಮ್ಮ ಜೊತೆ ಕೂತ್ಕೊಂಡು 4, 5, 6, 7, 8, 9, 10 ಸಲ ಶುರು ಮಾಡಿದ ಒಂದು ಚಿತ್ರ ಎಲ್ಲರ ಕಾಲ ಎಳೆಯುತ್ತೆ ಕಾಲ. ನೀನ್ ಡೈರೆಕ್ಟ್ರು, ನೀನ್ ರೈಟರು, ನೀನ್ ಮ್ಯೂಸಿಕ್ಕು, ಈ ತರ ಹಂಚ್ಕೊಂಡು ಪ್ರೊಡ್ಯೂಸರ್ನ ಕ್ಯಾಚ್ ಹಾಕೋಬೇಕು. ನಿಜವಾಗ್ಲೂ ಒಪ್ಕೊಂಡ್ರು. ನಮ್ಮ ಅಷ್ಟು ತರಲೆಗಳಿಗೆ ಅವರು ಪ್ರೋತ್ಸಾಹಿಸಿದ್ರು. ಒಂದು ಅದ್ಭುತವಾಗಿರೋ ಚಿತ್ರ ಮೂಡು ಬಂದಿದೆ. ಮಜಾ ಮಾಡ್ಕೊಂಡು ಮಾಡಿದೀವಿ ಇಡೀ ಮೂವಿ. ನಮಗ್ ಮಜಾ ಬಂದಿದೆ ಅಂದ್ರೆ ನಾವು ಬಿಲೀವ್ ಮಾಡೋದು, ನಾವು ಮಜಾ ಮಾಡಿದ್ರೆ ನೋಡೋರು ಮಜಾ ಮಾಡ್ತಾರೆ. ಪ್ರತಿಯೊಂದು ಇದ್ರಲ್ಲೂ ನಾವೇ ಕ್ರಿಟಿಕ್ ಆಗಿದ್ದೀವಿ, ಒಂದಿಷ್ಟು ತಿಳಿದವ್ರಿಗೂ ತೋರಿಸಿದೀವಿ. ನೋಡಿ, ದಯವಿಟ್ಟು ಇದನ್ನ ಪ್ರೇಕ್ಷಕರಿಗೆ ತಲುಪಿಸಿ. ನಮಸ್ಕಾರ. ಇಷ್ಟು ಗಂಭೀರವಾಗಿ ನನಗೆ ಮಾತಾಡಕ್ ಬರಲ್ಲ, ನನಗೆ ಬರುತ್ತೆ. ಎಲ್ಲರೂ ಕಾಲು ಎಳ್ಕೊಂಡೆ ಮಾತಾಡಿ, ಪರವಾಗಿಲ್ಲ. ಕಾಲು ಎಳ್ಕೊಂಡೆ ಮಾತಾಡಿ. ಎಳಿತಾ ಇದೆಯಲ್ಲ ಸರ್, ಯಾವ ಬೆಳಗ್ಗೆ ಹೆಸರಿಟ್ಟು ನಮಗೆ ಎಳಿತಾ ಇದೆ. ಫಸ್ಟ್ ಈಗ ಒಂದು ಟ್ರೆಂಡ್ ಶುರುವಾಗಿದೆ. ಅದರ ಸಿನಿಮಾ ರಿಲೀಸ್ ಆದ್ರೆ ಅಯ್ಯೋ ಇಷ್ಟು ಚೆನ್ನಾಗಿತ್ತು, ಇದನ್ನ ಥಿಯೇಟರ್ ಮಿಸ್ ಮಾಡ್ಕೊಂಡ್ಬಿಟ್ವಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಎಷ್ಟು ಬುದ್ಧಿವಂತರು ಅಂದ್ರೆ ರಿಲೀಸ್ ಮಾಡೋದೇ ಲೇಟ್ ಆಗಿ ರಿಲೀಸ್ ಮಾಡ್ತಾರೆ. ಸೊ ರಿಲೀಸ್ ಆಗಿದ ತಕ್ಷಣ ಎಲ್ಲರೂ ನೋಡ್ಲಿ ಅಂತ. ಹಾಗೆ ಡೈರೆಕ್ಟರ್ ಒಳ್ಳೆಯವರು, ಪ್ರೊಡ್ಯೂಸರ್ ತುಂಬಾ ಒಳ್ಳೆಯವರು. ಚಂದನ್ ಶೆಟ್ಟಿ ಜೊತೆ ನಾನು ಒಂಥರ ತುಂಬಾ ಕಂಫರ್ಟಬಲ್ ಆಗಿತ್ತು ಆಕ್ಟ್ ಮಾಡಕ್ಕೆ. ಈಗೋನೇ ಇಲ್ಲ ಅಂತ ಅನಿಸ್ತು ನಮ್ಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ. ತುಂಬಾ ಒಳ್ಳೆ ಫ್ರೆಂಡ್ ಕೂಡ. ಅವ್ರಿಗೆ ಒಳ್ಳೇದಾಗ್ಲಿ ಈ ಸಿನಿಮಾದಿಂದ, ಪ್ರೊಡ್ಯೂಸರ್ಗೆ ಒಳ್ಳೇದಾಗ್ಲಿ, ಡೈರೆಕ್ಟರ್ ತುಂಬಾ ಒಳ್ಳೇದಾಗ್ಲಿ. ಹಾಗೆ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಈ ಸಿನಿಮಾ. ನನ್ ಗೋಲ್ಡ್ ಫ್ಯಾಕ್ಟ್ರಿ, ಆಮೇಲೆ ಈ ಹಾಡು ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಿಮ್ಗೂ ಇಷ್ಟ ಆಗಿದೆ, ಆಗತ್ತೆ ಅಂತ ನಂಬಿದೀನಿ. ಇದು ಮಾಡ್ತಾ ನಿಮ್ಗೆ ಎಷ್ಟನೇ ಸಿನಿಮಾ ಇದು? ಇದು ಅವಾಗ ಶುರು ಮಾಡಿದ್ದೆ, ಅಂಬೇಗಾಲ್ ಇಟ್ಕೊಂಡ್ ಬರ್ತಾ ಇದ್ದೆ. ಒಂದ್ 2-3 ಸಿನಿಮಾ ಮಾಡಿದ್ದೆ. ಬಟ್ ಇವ್ರು ಕಾಸ್ಟ್ ಮಾಡ್ಬೇಕಾದ್ರೆ ಫ್ರೆಶ್ ಫೇಸ್, ಯಾವ ಸಿನಿಮಾಲು ಆಕ್ಟ್ ಮಾಡಿರ್ಬಾರ್ದು ಹುಡುಗಿ ಅಂತ ಹೇಳ್ತಾ ಇದ್ರು. ಇವ್ರು ಗೊತ್ತಿರ್ಲಿಲ್ಲ ನನ್ ಬಗ್ಗೆ. ಆಡಿಷನ್ ಹೋದಾಗ ಒಂದ್ 50 ಸಲ ಹೇಳ್ತಾ ಇದ್ರು, ನಾನು ಹೊಸ ಹುಡುಗಿನೇ ತಗೊಬೇಕು ಅಂತ ಇದಕ್ಕಂದ, ನಾನ್ ಪುಟಿ ನಾನು ಹೊಸ ಹುಡುಗಿನ ತಗೊಬೇಕು ಸರ್, ನಾನು ಹೊಸ ಹುಡುಗಿನೇ ಸರ್, ನಾನು ಯಾವ ಸಿನಿಮಾನು ಮಾಡಿಲ್ಲ. ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು ಕತೆ, ನನ್ನ ಪಾತ್ರನೂ ನನಗೆ ತುಂಬಾ ಇಷ್ಟ ಆಗಿತ್ತು. ನನ್ನ ರಿಯಲ್ ಲೈಫ್ ಅಲ್ಲಿ ನಾನು ಹೇಗಿದ್ದೀನಿ ತುಂಬಾ ಕ್ಲೋಸ್ ಇದೆ ನಟನೆ ಮಾಡಿರೋ ಪಾತ್ರ. ಸೊ ನಾನು ಇದು ಬಿಟ್ಕೊಡ್ಬಾರ್ದು ಅಂತ ಸರ್, ನಾನು ಹೊಸ ಹುಡುಗಿನೇ ಸರ್, ಯಾವ ಸಿನಿಮಾನು ಮಾಡಿಲ್ಲ, ಏನು ಗೊತ್ತಿಲ್ಲ ನನಗೆ ಅಂತ ಸ್ವಲ್ಪ ಸ್ಕ್ಯಾನ್ ಮಾಡಿ ಕಾಲ ಹೇಳಿದು ಒಂದು 4 ಸಿನಿಮಾ ಮಾಡಿದ್ಮೇಲೆ ಮಾಡಿರೋ. ಬಟ್ ನನಗೆ ಸಾರಿಗೆ ಅವ್ರು ಮುಂಚೆನೂ ಮಾಡೋರಂತೆ ಅಂದ್ರು. ನನಗೂ ಗೊತ್ತಿಲ್ಲ ಸರ್, ಏನ್ ನಿಮ್ನು ಮಂಗ ಮಾಡೋರ ಏನ್ ಅಂತದ್ದೇನ್ ಸರ್ ಮಾಡಿದೀನಿ. ಅದ್ರಲ್ಲಿ ಇನ್ನೂ ರಿಲೀಸ್ ಆಗಿಲ್ವಲ್ಲ ಅವೆಲ್ಲ? ಯಾವ್ದು ರಿಲೀಸ್ ಆಗಿರ್ಲಿಲ್ಲ. ಸಿನಿಮಾದವ್ರು ಹೆಂಗೆ ನಾನು ಮಾಡಿದೀನಿ ಅಂತ ಹೇಳ್ಕೋಬಾರ್ದು, ಬಂದಾಗ ಗೊತ್ತಾಗತ್ತಲ್ವಾ. ಇನ್ನ ಏನು ಬಂದಿರ್ಲಿಲ್ಲ ಅಂದ್ರೆ ಸೇಫ್ ಅಂತ. ನಿಮ್ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರದ ಹೆಸರು ವಸಂತ ಅಂತ. ನಾನೊಂದು ಮೆಸ್ ಇಟ್ಕೊಂಡಿರ್ತೀನಿ, ಅದ್ರ ಹೆಸರು ಮಿಸ್ ವಸಂತ ಮೆಸ್ ಅಂತ. ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ತಿಂಡಿಗಳು ಸಿಗುತ್ತೆ. ಆಮೇಲೆ ಒಳ್ಳೆ ಇಂಗ್ಲಿಷ್ ಮಾತಾಡ್ತೀನಿ. I have learnt what did I study in this film? Pampnosali University I have studied, and I speak good English in my village only. I only know English. That's all I know. Ready, sir?